ಆತ ಪ್ರತಿಭಾವಂತ ವಿದ್ಯಾರ್ಥಿ. ಹೀಗಾಗಿ ಅಮೆರಿಕಾಗೆ ಹೋಗಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಿದ್ದ. ಎಷ್ಟು ದಿನ ಖುಷಿಯಾಗಿದ್ದವ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಅಮೆರಿಕದಲ್ಲಿ ಕನ್ನಡಿಗನ ನಿಗೂಢ ಸಾವು. ಉನ್ನತ ಶಿಕ್ಷಣಕ್ಕೆ ಹೋದವ ಕೆರೆ ಬಳಿ ದುರ್ಮರಣ. ಒಂದಲ್ಲ ಎರಡಲ್ಲ 7 ದಿನಗಳಿಂದ ಸಾಕೇಶ್ ಶ್ರೀನಿವಾಸಯ್ಯನ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಹೈಯರ್ ಎಜುಕೇಷನ್ಗೆ ಅಂತ ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಹೋದವ ಎಲ್ಲೋದ ಅನ್ನೋದೇ ಗೊತ್ತಾಗಿರಲಿಲ್ಲ. ಕೆರೆ ಬಳಿ ಬಟ್ಟೆ ಹಾಗೂ ಲ್ಯಾಪ್ಟಾಪ್ ಸಿಕ್ಕಿದ್ದು ಬಿಟ್ಟರೆ ಬೇರೇನೂ ಸಹ ಸುಳಿವಿರಲಿಲ್ಲ. ಓದೋದಕ್ಕೆ ಅಂತ ಹೋದವ ಎಲ್ಲೋದ, ಏನಾದರೂ ಆಗಬಾರದು ಆಯ್ತಾ ಅನ್ನೋ ಆತಂಕ ಹೆತ್ತವರನ್ನ ಕಾಡೋದಕ್ಕೆ ಶುರುವಾಗಿತ್ತು. ಇದು ದೊಡ್ಡ ಸುದ್ದಿಯಾಗ್ತಿದ್ದಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಗೆ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಈಗ ಆಘಾತಕಾರಿ ವಿಷಯ ಹೊರಬಿದ್ದಿದೆ. ಇಷ್ಟು ದಿನ ಕಣ್ಮರೆಯಾಗಿದ್ದವ ಹೆಣವಾಗಿ ಪತ್ತೆಯಾಗಿದ್ದಾನೆ ಅಂತ ರಾಯಭಾರಿ ಕಚೇರಿ ಮಾಹಿತಿ ನೀಡಿದೆ. ಬೆಂಗಳೂರಿನ ಸಾಕೇತ್ ಕ್ಯಾಲಿಫೋರ್ನಿಯಾದ UC ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಮಾಡ್ತಿದ್ರು. ಓದೋದ್ರಲ್ಲಿ ತುಂಬಾನೇ ಪ್ರತಿಭಾವಂತ. ಹೀಗಾಗಿ ಮಗನ ಮೇಲೆಯೇ ಹೆತ್ತವರು ಜೀವ ಇಟ್ಕೊಂಡಿದ್ರು. ಕಳೆದ ಸೋಮವಾರ ತಾಯಿಗೆ ಕರೆ ಮಾಡಿದ್ದೇ ಕೊನೆ. ಆಮೇಲೆ ಮಗನ ಸುಳಿವೇ ಸಿಕ್ಕಿರಲಿಲ್ಲ. ಇದೀಗ ಬರ್ಕ್ಲಿಯ ಕೆರೆ ಬಳಿ ಹೆಣವಾಗಿ ಪತ್ತೆಯಾಗಿದ್ದಾರೆ. ಮಗನ ಸಾವಿನ ಸುದ್ದಿ ಪೋಷಕರಿಗೆ ಗೊತ್ತಾಗ್ತಿದ್ದಂತೆ ಇಡೀ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಗನ ಮುಖ ನೋಡೋದಕ್ಕೆ ತುರ್ತು ವೀಸಾಗೆ ಸರ್ಕಸ್ ಮಾಡ್ತಿದ್ದಾರೆ. ಸ್ನೇಹಿತನ ಸಾವಿನ ಬಗ್ಗೆ ಸ್ನೇಹಿತನ ಪೋಸ್ಟ್. ಸಾಕೇತ್ ಸಾವಿನ ಹಿಂದೆ 10 ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಸ್ನೇಹಿತ ಮಾಡಿರೋ ಪೋಸ್ಟ್ 10 ಕಥೆಗಳನ್ನು ಹೇಳ್ತಿದೆ. ಸಾಕೇತ್ ನನ್ನ ಜೊತೆ ಬದುಕ್ತಾ ಇದ್ದ, ಊಟ ಮಾಡ್ತಾ ಇದ್ದ, ಪ್ರಯಾಣಿಸ್ತಿದ್ದ, ನಗುತ್ತಿದ್ದ ಮತ್ತು ತಮಾಷೆ ಮಾಡ್ತಾ ಇದ್ದ. ಕೆಲ ದಿನಗಳಿಂದ ಸಾಕೇತ್ ಊಟ ಮಾಡ್ತಿರ್ಲಿಲ್ಲ, ಬರೀ ಚಿಪ್ಸ್ ತಿಂದ್ಕೊಂಡೇ ಇರ್ತಿದ್ದ. ಈಗ ನೋಡಿದ್ರೆ ಹೀಗೆ ಮಾಡಿಕೊಂಡಿದ್ದಾನೆ. ಜನವರಿ 21ರಂದು ಅಂಜಾಕೆರೆ ಬಳಿ ಹೋಗೋಣ ಅಂತ ನನ್ನನ್ನು ಕರೆದಿದ್ದ. ಆದರೆ ನಾನು ಹೋಗಿರಲಿಲ್ಲ. ಆದ್ರೀಗ ಅದೇ ಕೆರೆಯ ಬಳಿ ಜೀವನ ಮುಗಿಸಿದ್ದಾನೆ ಅಂತ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ಓದೋದಕ್ಕೆ ಅಂತ ಅಮೆರಿಕಾಗೆ ಹೋಗಿದ್ದವ ದುರಂತ ಅಂತ್ಯ ಕಂಡಿದ್ದಾನೆ. ನಿಜಕ್ಕೂ ಸಾಕೇತ್ನದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.